61st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ 9th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 9th ಟರ್ಮ್ ಅಂದ್ರೆ ಏನು? A9. ಓಕೆ, ಈಸ್ ಅಂದ್ರೆ ಈಕ್ವಲ್ ಟು, ಓಕೆ, 1 ಮೋರ್ ಅಂದ್ರೆ ಏನು? 1 ಪ್ಲಸ್, ಓಕೆ, ದೆನ್ 5 ಟೈಮ್ಸ್ ಇಟ್ಸ್ ಸೆಕೆಂಡ್ ಟರ್ಮ್ಸ್. ನೋಡ್ರಿ 5 ಟೈಮ್ಸ್ ಅಂದ್ರೆ ನಥಿಂಗ್ ಬಟ್ ಏನು? 5 ಇಂಟು, ಓಕೆ, ಸೆಕೆಂಡ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು? A2. ಓಕೆ, ಸೊ ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರಬೇಕು. A3 ಇತ್ತಂದ್ರೆ A ಪ್ಲಸ್ 3 ಅಲ್ಲಿ 1 ಹೋದ್ರೆ 2D ಅಂತ ಬರಿಬಹುದು. A4 ಇತ್ತು ಅನ್ಕೊಳ್ರಿ, A ಪ್ಲಸ್ 4 ಅಲ್ಲಿ 1 ಹೋದ್ರೆ 3D ಅಂತ ಬರಿಬಹುದು. A5 ಇತ್ತು ಅನ್ಕೊಳ್ರಿ, A ಪ್ಲಸ್ 5 ಅಲ್ಲಿ 1 ಹೋದ್ರೆ 4D. ಈ ತರ ಶಾರ್ಟ್ ಕಟ್ ಬರ್ಕೋಬಹುದು. ಓಕೆ, ಇದು ಗೊತ್ತಿರಬೇಕು. ಓಕೆ, ಸೊ ನಾನು ಇವಾಗ ಅದನ್ನ ಶಾರ್ಟ್ ಕಟ್ ಆಗಿ ಬರ್ಕೊಳ್ಳೋಣ. A9 ಏನಂತ ಬರಿಬಹುದು? A ಪ್ಲಸ್ 9 ಅಲ್ಲಿ 1 ಹೋದ್ರೆ 8D ಅಂತ ಬರಿಬಹುದು. 1 ಪ್ಲಸ್ 5 ಇಂಟು A2 ಅಂದ್ರೆ ಏನ್ ಬರಿಬಹುದು? A ಪ್ಲಸ್ 1D ಅಂತ ಬರಿಬಹುದು. 2 ಅಲ್ಲಿ 1 ಹೋದ್ರೆ 1. ಓಕೆ, ಈಗ ಬರ್ದ್ರೆ A ಪ್ಲಸ್ 8D ಇಸ್ ಈಕ್ವಲ್ ಟು 1 ಪ್ಲಸ್ 5 ಇಂಟು A 5A, 5 ಇಂಟು 1D 5D ಆಗುತ್ತೆ. ಓಕೆ, ಸೊ ಈಗ ಪ್ಲಸ್ 5 ಈ ಕಡೆ ಬಂದ್ರೆ ಮೈನಸ್ 5 ಆಗುತ್ತೆ. ಪ್ಲಸ್ 8D ಪ್ಲಸ್ 5D ಈ ಕಡೆ ಬಂದ್ರೆ ಮೈನಸ್ 5D ಇಸ್ ಈಕ್ವಲ್ ಟು 1 ಆಗುತ್ತೆ. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಿ. 5 ಅಲ್ಲಿ A ಹೋದ್ರೆ 4A, 8D ಅಲ್ಲಿ 5D ಹೋದ್ರೆ 3D is equal to 1. ಇದು ಇಕ್ವೇಶನ್ 1. ಓಕೆ, ಅಂಡ್ ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅಂಡ್ ಇಟ್ಸ್ 12th ಟರ್ಮ್ ಈಸ್. ಓಕೆ, 12th ಟರ್ಮ್ ಅಂದ್ರೆ ಏನು? A12 ಈಸ್ ಅಂದ್ರೆ ಈಕ್ವಲ್ ಟು 7 ಮೋರ್. 7 ಮೋರ್ ಅಂದ್ರೆ 7 ಪ್ಲಸ್ 7 ಮೋರ್ ದೆನ್ ಟ್ವೈಸ್ ದ 5th ಟರ್ಮ್. ಟ್ವೈಸ್ ಅಂದ್ರೆ ಏನು? 2 ಇಂಟು 5th ಟರ್ಮ್ ಅಂದ್ರೆ A5. ಓಕೆ, ಸೊ A12 ಏನಂತ ಬರೀಬಹುದು? A ಪ್ಲಸ್ 11D. 7 ಪ್ಲಸ್ 2 ಇಂಟು A5 ಅಂದ್ರೆ ಏನು? A ಪ್ಲಸ್ 4D ಅಂತ ಬರೀಬಹುದು. ಓಕೆ, ಈಗ A ಪ್ಲಸ್ 11D ಇಸ್ ಈಕ್ವಲ್ ಟು 7 ಪ್ಲಸ್ 2 ಇಂಟು A 2A ಅಂತ ಬರೀಬಹುದು. 2 4 ಜಾ 8D ಅಂತ ಬರೀಬಹುದು. ಈಗ A ಇರೋದೆಲ್ಲ ಒಂದ್ ಸೈಡ್ ತಗೊಂಡ್ರೆ ಪ್ಲಸ್ 2A ಕಡೆ ಬಂದ್ರೆ ಮೈನಸ್ 2A ಪ್ಲಸ್ 11D ಪ್ಲಸ್ 8D ಕಡೆ ಬಂದ್ರೆ ಮೈನಸ್ 8D ಇಸ್ ಈಕ್ವಲ್ ಟು 7. ಓಕೆ, ಸೊ ಈಗ ಏನಾಯ್ತು? ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಿ. 2 ಅಲ್ಲಿ A ಹೋದ್ರೆ A, 11D ಅಲ್ಲಿ 8D ಹೋದ್ರೆ ಪ್ಲಸ್ 3D ಆಗುತ್ತೆ ಇಸ್ ಈಕ್ವಲ್ ಟು 7. ಇದು ಇಕ್ವೇಶನ್. ಓಕೆ, ಈಗ ನಾವೇನ್ ಮಾಡೋಣ? ಎರಡು ಇಕ್ವೇಶನ್ ಸಾಲ್ವ್ ಮಾಡೋಣ. ಸಾಲ್ವ್ 192. ಓಕೆ, ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಓಕೆ, ಒಂದು ಬಂದಿರೋದೇನು? ಮೈನಸ್ 4A ಪ್ಲಸ್ 3D ಇಸ್ ಈಕ್ವಲ್ ಟು 1. ಮೈನಸ್ 4A ಪ್ಲಸ್ 3D ಇಸ್ ಈಕ್ವಲ್ ಟು 1. ಇನ್ನೊಂದು ಇಕ್ವೇಶನ್ ಏನು? ಮೈನಸ್ A ಪ್ಲಸ್ 3D ಇಸ್ ಈಕ್ವಲ್ ಟು 7. ಓಕೆ, ಸೊ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ A ಆದ್ರೂ ಸೇಮ್ ಇರಬೇಕಿಲ್ಲ, D ಆದ್ರೂ ಸೇಮ್ ಇರಬೇಕು. ಇಲ್ಲಿ D ಸೇಮ್ ಇದೆ, ಬಟ್ ಎರಡು ಪಾಸಿಟಿವ್ ಇದಾವೆ. ಸೊ ಸೈನ್ ಚೇಂಜ್ ಮಾಡ್ಬೇಕು. ಇದು ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್, ಪ್ಲಸ್ ಇರೋದು ಮೈನಸ್. ಅವಾಗ ಏನಾಯ್ತು? ಪ್ಲಸ್ 3D ಮೈನಸ್ 3D ಕ್ಯಾನ್ಸಲ್. ಈಗ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1A. 4 ಅಲ್ಲಿ 1A ಹೋದ್ರೆ 3A is equal to 1 ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 7 ಅಲ್ಲಿ 1 ಹೋದ್ರೆ 6. A is equal to minus 6 into minus 3 ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 3. ಮೈನಸ್ ಮೈನಸ್ ಕ್ಯಾನ್ಸಲ್. 3 1 ಜಾ 3 2 ಜಾ. A ವ್ಯಾಲ್ಯೂ 2 ಅಂತ ಗೊತ್ತಾಯ್ತು. ಓಕೆ, ಈಗ ಪುಟ್ A is equal to 2 ಇನ್ ಇಕ್ವೇಶನ್ 1 ಹಾಕೋಣ. 1 ಏನು? ಮೈನಸ್ 4A ಪ್ಲಸ್ 3D is equal to 1. ಮೈನಸ್ 4 ಇಂಟು A ಇದ್ದಲ್ಲಿ 2 ಪ್ಲಸ್ 3D is equal to 1. ಮೈನಸ್ 4 2 ಜಾ 8. 8 ಪ್ಲಸ್ 3D is equal to 1 ಆಗುತ್ತೆ. 3D is equal to 1. ಮೈನಸ್ 8 ಆ ಕಡೆ ಹೋದ್ರೆ ಪ್ಲಸ್ 8 ಆಗುತ್ತೆ. 3D is equal to 1 ಪ್ಲಸ್ 8 9. D is equal to 9 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3. 3 1 ಜಾ 3 3 ಜಾ. ಸೊ D ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಈಗ ನನಗೆ ಏನ್ ಗೊತ್ತಾಯ್ತು? A ವ್ಯಾಲ್ಯೂ 2, D ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಓಕೆ, ಈಗ ಅವ್ರು ನಮಗೆ ಫೈಂಡ್ ಮಾಡಂದಿದ್ದೇನು? ಅವ್ರು ಕೇಳಿದ್ದೇನು? ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. AP ಕಂಡಿಡಿ ಅಂತ ಇದ್ದಾರೆ. ಸೊ ನಮಗೆ ಏನ್ ಗೊತ್ತು? AP is given by ಏನು? A ಪ್ಲಸ್ D, A ಪ್ಲಸ್ 2D ಡ್ಯಾಶ್ ಅಂತ ಗೊತ್ತು. ಈಗ A ಇದ್ದಲ್ಲಿ ಏನ್ ಹಾಕ್ರಿ? 2 ಹಾಕ್ರಿ. 2 ಪ್ಲಸ್ D ಇದ್ದಲ್ಲಿ 3, A ಇದ್ದಲ್ಲಿ 2, 2 ಇಂಟು D ಇದ್ದಲ್ಲಿ 3. ಓಕೆ, ಈಗ 2 ಪ್ಲಸ್ 3 5. ಓಕೆ, 2 3 is 6, 6 ಪ್ಲಸ್ 2 8. ಸೊ AP ಬಂದ್ಬಿಟ್ಟು 2, 5, 8, ಡ್ಯಾಶ್ ಅಂತ ಬರೀರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ
ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.